ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಬೆಲ್ಲದ ಹಣ್ಣು ಅಥವಾ ಮರ್ಸೇಬು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ. ಕ್ವಿಕ್ಕಾಗಿ ತಿಳಿಸ್ತೀನಿ, ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಅದನ್ನೆಲ್ಲ ಹೊಡೆದು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳಿ. ರುಬ್ಬೋಷ್ಟರಲ್ಲಿ ಏನೇನು ಬೆನಿಫಿಟ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಅನ್ಬೋದು. ಇದರಲ್ಲಿ ರಿಚ್ ನ್ಯೂಟ್ರಿಷನ್ಸ್ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಫೈಬರ್ ಕೂಡ ತುಂಬ ಇರುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಎಂಬುದು ಕೂಡ ಈ ಹಣ್ಣಲ್ಲಿರುತ್ತೆ. ಇದಂತೂ ನಮ್ಮ ದೇಹಕ್ಕೆ ಟೋಟಲಿ ಹೇಳಬೇಕು ಅಂದರೆ ತುಂಬಾ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ, ರಿಚ್ ಫೈಬರ್, ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ. ಮತ್ತು ಡಯಾಬಿಟಿಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅಸ್ತಮ ಇದ್ದರೆ ಅಂದರೆ ಉಸಿರಾಟದ ತೊಂದರೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಮಧುಮೇಹ ಕೂಡ ಕಡಿಮೆ ಆಗುತ್ತೆ. ಮತ್ತು ಇದರಲ್ಲಿ ತುಂಬ ಬೇಗ ವೆಯ್ಟ್ ಲಾಸ್ ಆಗ್ಬೋದು, ಯಾಕೆಂದರೆ ರಿಚ್ ಫೈಬರ್ ಕಂಟೆಂಟ್ ಇರೋದ್ರಿಂದ. ಮತ್ತು ಹುಡುಗಿಯರ್ದು ಮೋಸ್ಟ್ ಆಫ್ ಫೇವ್ರೇಟ್ ಯಾವ್ದು ಹೇಳಿ? ಮತ್ತು ಅವ್ರ ಸ್ಕಿನ್ ಟೋನ್ ಮತ್ತು ಹೇರು. ಹೌದು, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅಥವಾ ನಮ್ಮ ದೇಹದಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೂ ಕೂಡ ಹೋಗುತ್ತೆ. ಆಮೇಲೆ ನಮ್ಮ ಹೇರ್ ಕೂಡ ಚೆನ್ನಾಗಿ ಇರುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಫಂಗಲ್ ಮತ್ತು ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ನಮಗೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಸತಿ ಮಿಕ್ಸಿ ಚೆನ್ನಾಗಿ ರುಬ್ಕೊಳ್ಳಿ. ಅದನ್ನು ಬೆಲ್ಲದ ಹಣ್ಣೆಲ್ಲ ತೊಗೊಂಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ನೀರು ಹಾಕ್ಕೊಳ್ಳಿ. ರುಬ್ಬಿದ್ಮೇಲೆ ನೀರು ಹಾಕ್ಕೊಳ್ಳಿ ಗಾಯ್ಸ್. ನಮ್ಮ ಪಾಪು ನೋಡ್ಬೋದು, ಇಲ್ಲಿದ್ದಾಳೆ ಆಟ ಅವಳಿಗೆ ಜ್ಯೂಸ್ ಅಂದರೆ ಇಷ್ಟ ಆಗೋಲ್ಲ. ಅವಳಿಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ, ಬಟ್ ನೋಡೋದು ಇಷ್ಟ. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಬೆಲ್ಲ ಯೂಸ್ ಮಾಡ್ತೀನಿ. ಕೆಲವೊಬ್ಬರು ಸಕ್ಕರೆ ಕೂಡ ಯೂಸ್ ಮಾಡ್ತಾರೆ. ಸಕ್ಕರೆ ಯೂಸ್ ಮಾಡೋದಕ್ಕಿಂತ ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಬೆಲ್ಲ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್, ಚೆನ್ನಾಗಿ ರುಬ್ಕೊಳ್ಳಿ ಫಸ್ಟು. ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಕೊಂಡು ನಾವು ಕುಡಿಯೋದು ತುಂಬ ಅಂದರೆ ತುಂಬಾ ಒಳ್ಳೆ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ನಿಜ, ನೀವು ನಂಬ್ತಿರೋಲ್ಲ, ಇತ್ತೀಚಿನ ದಿನದಲ್ಲಿ ಈ ಸೀಸನಲ್ಲಿ ನಾನು ದಿನಕ್ಕೊಂದಾದರೂ ಟ್ರೈ ಮಾಡ್ತೀನಿ. ಮತ್ತು ಹೊಟ್ಟೆ ಹಶ್ವಾಗಲ್ಲ. ಡಯಟ್ ಮಾಡೋರಿಗಂತೂ ಸೂಪರ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ನೆಕ್ಸ್ಟ್ ಯಾವುದ್ರ ಬೆನಿಫಿಟ್ ಬೇಕು, ಯಾವ ಹಣ್ಣು ತಿಂದರೆ ನಮ್ಗೆ ಏನೇನು ಒಳ್ಳೆಯದಾಗತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ ಥರ ವಿಡಿಯೋ ಮಾಡ್ತೀನಿ. ಓಕೆ.